ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ರಾಯರಿಂದ ಸಿಕ್ಕಂತಹ ಪ್ರಸಾದವನ್ನು ಏನು ಮಾಡಬೇಕು ನೀವು ಅನ್ನುವಂತಹದ್ದು ಸುಮಾರಷ್ಟು ಜನ ಕಮೆಂಟ್ಗಳಲ್ಲಿ ಕೂಡ ನನಗೆ ಈ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ರಾಯರಿಂದ ಪ್ರಸಾದವಾಗುತ್ತಲ್ವ, ಆ ಹೂವನ್ನು ಏನು ಮಾಡಬೇಕು ಅಂತ ಹೇಳಿ. ರಾಯರನ್ನು ನೀವು ಭಕ್ತಿಯಿಂದ ನಿಷ್ಠೆಯಿಂದ ಆರಾಧಿಸಿದ್ದೆ ಆದರೆ ಖಂಡಿತ ನಿಮ್ಮ ಮನೆಗಳಲ್ಲೂ ಕೂಡ ಪ್ರಸಾದ ಆಗೇ ಆಗುತ್ತೆ. ಇನ್ನೂ ನಮಗೆ ಒಂದು ಸಾರ್ತಿನೂ ಕೂಡ ಪ್ರಸಾದ ರಾಯರಿಂದ ಸಿಕ್ಕೇ ಇಲ್ಲ ಅಂತಂದರೆ ಗುರುವಾರದ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಅಂದರೆ ಸರಿಯಾದ ವಿಧಾನದಲ್ಲಿ ಮಾಡಿ ನೋಡಿ, ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ರಾಯರಿಂದ ಪ್ರಸಾದ ಆಗೇ ಆಗುತ್ತೆ. ಏಕೆಂದರೆ ರಾಯರಿಗೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಯಾರೊಬ್ಬರ ಮನೆಯಲ್ಲಿ ಮಾತ್ರ ಪ್ರಸಾದ ಆಗುತ್ತೆ, ಬೇರೆಯವ್ರ ಮನೆಯಲ್ಲೇ ಆಗೋದಿಲ್ಲ ಅನ್ನೋ ಥರ ಏನಿಲ್ಲ. ನನ್ನ ಚಾನಲ್ನಲ್ಲೇ ನಾನು ಹೇಳಿಕೊಟ್ಟಂತಹ ಪೂಜಾ ವಿಧಾನವನ್ನು ಅಳವಡಿಸ್ಕೊಂಡು ಎಷ್ಟೋ ಜನರ ಮನೆಯಲ್ಲಿ ಪ್ರಸಾದವನ್ನು ಕಂಡಂಥದ್ದಿದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ಫೋಟೋಸು ವಿಡಿಯೋಸ್ಗಳನ್ನು ಕಳಿಸ್ತಾ ಇರ್ತಾರೆ. ನೀವು ಕೂಡ ಶ್ರದ್ಧೆಯಿಂದ ಗುರುವಾರದ ಪೂಜೆಗಳನ್ನು ರಾಯರ ಪೂಜೆ ಮಾಡಿ ಮನೆಯಲ್ಲಿ ನಿಮಗೂ ಕೂಡ ಪ್ರಸಾದವನ್ನು ರಾಯರು ಕೊಟ್ಟೇ ಕೊಡ್ತಾರೆ. ಹಾಗೆ ಸಿಕ್ಕಂತಹ ರಾಯರ ಪ್ರಸಾದವನ್ನು ನೀವೇನು ಮಾಡಬೇಕು ಅಂತಂದರೆ ನೋಡಿ, ಈ ರೀತಿ ಈಗೇನು ಫೋಟೋನಲ್ಲಿ ನನಗೆ ಕೊಟ್ಟಿದ್ದಾರಲ್ವ, ಆ ರೀತಿ ಆದಾಗ ಒಂದು ಹೂವನ್ನು ನೀವೇ ಕಿತ್ಕೊಳ್ಳಿ ಅದರಿಂದ. ಇಲ್ಲ ಬಿಡಿ ಹೂ ಏನಾದರೂ ಇಟ್ಟಿದ್ದು ರಾಯರಿಂದ ಪ್ರಸಾದ ಸಿಕ್ತು ಅಂತಂದರೆ, ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ಸಮೃದ್ಧಿ ಬೇಕು ಅಥವಾ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಯಲ್ಲಿದ್ದೀರಾ ಅಂತಂದರೆ, ನೀವು ಯಾವ ಜಾಗದಲ್ಲಿ ದುಡ್ಡನ್ನು ಇಡ್ತಿರಲ್ವ ಬೀರುನಲ್ಲಿ, ಆ ಜಾಗದಲ್ಲಿ ಆ ಪ್ರಸಾದವಾದಂತಹ ಹೂವಿನ ಜೊತೆಯಲ್ಲಿ ಮಂತ್ರಾಲಯದ ಒಂದು 4 ಕಾಳು ಅಕ್ಷತೆಯನ್ನು ಒಂದು ಪೇಪರ್ನಲ್ಲಿ ಕಟ್ಟಿ ಎರಡನ್ನೂ ಕೂಡ ದುಡ್ಡು ಇಡುವಂತಹ ಜಾಗದಲ್ಲಿ ಇಡಿ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂತಹದ್ದಾಗತ್ತೆ. ಇನ್ನು ಎರಡನೇದಾಗಿ ರಾಯರಿಂದ ನಿಮಗೆ ಪ್ರಸಾದ ಸಿಕ್ಕಿತ್ತು ಅಂತಂದರೆ, ಕೇವಲ ರಾಯರಿಂದಾನೇ ಅಂತಲ್ಲ, ಯಾವ ದೇವರ ಫೋಟೋಯಿಂದ ಕೂಡ ನಿಮಗೆ ಪ್ರಸಾದ ಸಿಕ್ತು ಅಂತಂದರೆ ಅದನ್ನು ಸುಮಂಗಲಿಯಾದಂತಹ ಹೆಣ್ಮಕ್ಕಳು ಮುಡಿಗೆ ಮುಡ್ಕೊಳ್ಳಿ. ಇದರಿಂದ ನಿಮ್ಮ ಸುಮಂಗಲಿತನದ ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸು. ಅದು ಮುಡಿಗೆ ಮುಡ್ಕೋಬಹುದು ರಾಯರಿಂದ ಸಿಕ್ಕಂತಹ ಪ್ರಸಾದವನ್ನು. ಇನ್ನು ಮೂರನೇದಾಗಿ, ಗಂಡ ಹೆಂಡತಿ ಮಧ್ಯೆ ತುಂಬ ಆಗಾಗ ಜಗಳ ಆಗ್ತಾ ಇರುತ್ತೆ, ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅನ್ನುವಂಥವರು ಈ ರೀತಿ ರಾಯರಿಂದ ಪೂಜೆಯಲ್ಲಿ ನಿಮಗೆ ಪ್ರಸಾದ ಸಿಕ್ಕಿದಾಗ ಅದನ್ನು ರಾಯರೆದುರುಗಡೆ ನಿಂತು ನಿಮ್ಮ ಮನೆಯವರಿಂದ ನೀವು ಮುಡಿಗೆ ಆ ಹೂವನ್ನು ಮುಡಿಸ್ಕೊಂಡು ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮಧ್ಯೆ ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತಲ್ಲ, ಅದು ಕ್ರಮೇಣವಾಗಿ ರಾಯರ ಅನುಗ್ರಹದಿಂದ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಾಲ್ಕನೇದಾಗಿ, ರಾಯರಿಂದ ದೊರೆತಂತಹ ಪ್ರಸಾದ ಮನೆಯಲ್ಲಿ ಅತ್ತೆ ಸೊಸೆಗೆ ತುಂಬ ಜಗಳಗಳು ಆಗೋದೇ ಇಲ್ಲ ಒಬ್ರಿಗೊಬ್ರಿಗೆ ಅಂತಂದರೆ, ಒಂದು ಗುರುವಾರ ರಾಯರು ಪ್ರಸಾದ ಕೊಟ್ಟಂತಹ ದಿವಸ ನಿಮ್ಮ ಅತ್ತೆಗೆ ಅರಿಶಿನ ಕುಂಕುಮದ ಜೊತೆಯಲ್ಲಿ ಕೂರಿಸಿ, ಅವರನ್ನು ತಪ್ಪೇನಿಲ್ಲ, ಅವ್ರನ್ನ ಕೂರಿಸಿ ಕುಂಕುಮ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿಬಿಟ್ಟು ರಾಯರಿಂದ ಏನು ಪ್ರಸಾದ ಆಗಿರುತ್ತಲ್ಲ ಆ ಹೂವನ್ನು ನಿಮ್ಮ ಅತ್ತೆಯವರಿಗೆ ಕುಂಕುಮದ ಜೊತೆಯಲ್ಲಿ ಕೊಡಿ. ಖಂಡಿತ ರಾಯರು ಅವರಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಿಮ್ಮಿಬ್ಬರ ಮಧ್ಯೆ ಒಂದು ಹೊಂದಾಣಿಕೆಯನ್ನು ಕೊಡ್ತಾರೆ. ಹೊಂದಾಣಿಕೆ ಅಥವಾ ಮನೆಯಲ್ಲಿ ಒಂದು ಅಡ್ಜಸ್ಟ್ಮೆಂಟಿಂದ ಹೋಗಬೇಕು ಅಂತಂದರೆ ಒಂದು ಕೈಯಿಂದ ಚಪ್ಪಾಳೆ ಖಂಡಿತ ಸಾಧ್ಯವಿಲ್ಲ. ನೀವು ಕೂಡ ಅವರೊಟ್ಟಿಗೆ ಹೊಂದ್ಕೊಂಡು ಹೋಗಬೇಕು. ಕೆಲವ್ರ ವಿಚಾರದಲ್ಲಿ ನಾವು ಎಷ್ಟೇ ಹೊಂದ್ಕೊಂಡು ಹೋದರೂ ಕೂಡ, ನಾವು ಇಷ್ಟೇ ಅಡ್ಜಸ್ಟ್ ಆದರೂ ಕೂಡ ಅವರಿಂದ ಒಂದು ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಬರಲ್ಲ. ತುಂಬ ಕಿರಿಕಿರಿ ಮಾಡ್ತಿರ್ತಾರೆ. ನೀವೇನು ಮಾಡಬೇಕಾಗ ಅಂತಂದಾಗ, ಪ್ರತಿ ಗುರುವಾರ ಅಥವಾ ಪ್ರತಿ ದಿವಸ ನೀವೇನಾದರೂ ದೀಪ ಹಚ್ಚುವಾಗ ರಾಯರಲ್ಲಿ ಹೇಳ್ಕೊಳ್ಳಿ, ಅವರಿಂದ ಈ ರೀತಿ ನನಗೆ ತುಂಬ ಹಿಂಸೆ ಇದೆ, ನೀವೇ ಅವ್ರಿಗೊಂದು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಿಕೊಂಡು ಹೋಗಿ ಮನೆಯನ್ನು ಅಂಥೇಳಿ. ರಾಯರಿಂದ ಅಸಾಧ್ಯವಾದಂತಹದ್ದು ಯಾವುದೂ ಇಲ್ಲ. ನೀವು ಏನು ಕೇಳ್ಕೊತೀರಾ ಅದೆಲ್ಲವನ್ನು ಕೂಡ ರಾಯರು ಅನುಗ್ರಹ ಮಾಡ್ತಾ ಹೋಗ್ತಾರೆ. ಅತ್ತೆಗೆ ಇರಬಹುದು, ಮಾವನಿಗೆ ಇರಬಹುದು, ಅಥವಾ ನಿಮ್ಮ ಗಂಡ ಆತನೂ ಕೂಡ ಇರಬಹುದು, ಏನಾದರೂ ಒಂದು ಒಳ್ಳೆ ಬುದ್ಧಿ ಇಲ್ಲ ಅಥವಾ ಬೇರೆ ಏನಾದರೂ ಚಟಗಳು ಸಹವಾಸಗಳಿದೆ ಅಂದರೂ ಅದನ್ನು ಕೂಡ ರಾಯರಲ್ಲಿ ಕೇಳ್ಕೊಳ್ಳಿ. ಖಂಡಿತ ರಾಯರೊಳಗೆ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಮುನ್ನಡೆಸ್ಕೊತ ಹೋಗ್ತಾರೆ ಅವರನ್ನು. ಇನ್ನು ನೆಕ್ಸ್ಟು ರಾಯರ ಪ್ರಸಾದವಾದಂತಹದ್ದನ್ನು ಏನು ಮಾಡಬಹುದು ಅಂತಂದರೆ, ಮಕ್ಕಳು ಓದ್ತಿರ್ತಾರಲ್ವ, ಆ ಮಕ್ಕಳ ಪುಸ್ತಕದಲ್ಲಿ ಇಟ್ಕೊಳ್ಳಿಕ್ಕೆ ಕೊಡಿ. ಅವ್ರು ಯಾವುದಾದ್ರೂ ಒಂದು ಬುಕ್ನಲ್ಲೋ ಅಥವಾ ನೋಟ್ಬುಕ್ಕನಲ್ಲೋ ಇಟ್ಕೊಳ್ಳಿ, ಅವರಿಗೆ ವಿದ್ಯೆ ಅಭಿವೃದ್ಧಿ ಆಗುತ್ತೆ.
ಇನ್ನು ಏನಾದರೂ ನೀವು ಅಂಗಡಿ ಮುಂಗಟ್ಟುಗಳನ್ನ ನಡೆಸ್ತಾ ಇದ್ದರೆ, ಏನಾದರೂ ವ್ಯಾಪಾರ ವ್ಯವಹಾರವಿದ್ದರೆ, ರಾಯರಿಂದ ಏನು ಹೂ ಪ್ರಸಾದವಾಗುತ್ತೆ, ಆ ಹೂ ಪ್ರಸಾದವಾದಂತಹದ್ದನ್ನು ನೀವೇನು ಅಂಗಡಿಗಳ ಇಟ್ಕೊಂಡಿರ್ತೀರ ಆ ಲಾಕರ್ಗಳಲ್ಲಿ ಕೂಡ ಇಟ್ಕೋಬಹುದು. ಅಂದರೆ ಮನೇಲಿ ಹೂ ಪ್ರಸಾದ ಆಗಿರುತ್ತೆ ಒಂದು ಹೂ ಅಂತ ತಿಳ್ಕೊಳ್ಳಿ. ಅದನ್ನು ನಿಮ್ಮ ಯಜಮಾನ್ರೇನಾದರೂ ಅಂಗಡಿಗಳನ್ನ ನಡೆಸ್ತಿದ್ರೆ ಅವ್ರ ಕೈಲಿ ಕೊಡಿ, ತೊಗೊಂಡು ಹೋಗಿ ಅಂಗಡಿನಲ್ಲಿ ಏನು ದುಡ್ಡನ್ನು ಹಾಕೋತಾರಲ್ವ ಜಾಗ, ಅಲ್ಲಿ ಇಟ್ಕೊಳ್ಳಿ ಅಂತಂದು. ಅಲ್ಲಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯನ್ನು ಹೊಂದುತ್ತೆ. ಇದಿಷ್ಟು ನಿಮಗೆ ರಾಯರಿಂದ ಸಿಕ್ಕಂತಹ ಹೂಪ್ರಸಾದವನ್ನು ಏನು ಮಾಡಬೇಕು ಅನ್ನುವಂತಹ ಮಾಹಿತಿ ಆದರೆ, ಅದನ್ನು ಏನು ಮಾಡಬಾರ್ದು ಅಂಥೇಳಿ ನನ್ನ ಕೇಳುವಂತಹದ್ದಾದರೆ, ಕಾಲಿನಿಂದ ತುಳಿಬೇಡಿ. ಈಗೇನೋ ನೀವು ಮುಡ್ಕೊಂಡಾಗ ಕ್ಲೀನಾಗಿ ಒಂದು ಪಿನ್ ಹಾಕಿ ಮುಡ್ಕೊಳ್ಳಿ. ತಲೆಯಿಂದ ಜಾರು ಬಿದ್ದು ಅದನ್ನು ಯಾರೂ ಕೂಡ ಕಾಲಿನಲ್ಲಿ ತುಳಿಬಾರ್ದು. ಅಥವಾ ಮುಡ್ಕೊಂಡು ಈಗ ಅದು ಒಣಗುತ್ತೆ ಸಂಜೆಗೆ ಅಂತಂದರೆ ಮುಡಿನಲ್ಲಿ ಮುಡ್ಕೊಂಡಿದ್ದನ್ನು ಕಸಕ್ಕೆ ಹಾಕಬೇಡಿ, ಅಂದರೆ ಡಸ್ಟ್ಬಿನ್ಗೆ ಹಾಕಬಾರ್ದು. ಅದನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ನೀವು ನೈರ್ಮಲ್ಯ ಏನಿರುತ್ತೆ ರಾಯರ ಮೇಲಿಂದ ತೆಗಿತೀರಲ್ವ, ಆ ಹೂನೇ ಇರಬಹುದು. ಈ ರೀತಿ ಹೂ ಪ್ರಸಾದವಾದಂತಹ ಹೂಗಳನ್ನು ಗಿಡದ ಬುಡಕ್ಕೆ ಹಾಕಬೇಕು. ಕಸಕ್ಕೆ ತಗೊಂಡೋಗಿ ಹಾಕಿ, ಆ ಕಸ ಏನಾದರೂ ಎಲ್ಲ ಎಳೆದು ಬೆಂಕಿ ಎಲ್ಲ ಹಚ್ತಾರಲ್ವ ಕಸಗಳಿಗೆ, ಆ ರೀತಿ ರಾಯರ ಮೇಲೆ ಹಾಕಿದಂಥ ಹೂವನ್ನು ಬೆಂಕಿ ಹಚ್ಚುವಂತಹದ್ದು ಅದೆಲ್ಲ ಮಾಡಿದ್ರೆ ನಮಗೆ ಇಲ್ಲದೆ ಇರುವಂತಹ ಕರ್ಮಗಳು. ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿ ರಾಯರ ಮೇಲೆ ಹಾಕಿರುವಂತಹ ಹೂವನ್ನು. ಇದಿಷ್ಟು ರಾಯರ ಹೂಪ್ರಸಾದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ರಾಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ರಿಗೂ ಕೂಡ ನಮಸ್ಕಾರ.